ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ವೀಕ್ಷಕ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಕೋಬೋದು, ವಿದ್ಯಾರ್ಥಿ ಏನು, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವೆ ಇದಕ್ಕೆ ಹುದ್ದೆಗೆ ಅಂತ ವಿವರವಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರವಾಗಿ ನೋಡ್ತಾ ಇದ್ದೀರಾ, ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಅಧಿಸೂಚನೆ ಹೊರಡಿಸಿರುವಂಥ ಅಧಿಕೃತ ನೋಟಿಫಿಕೇಶನ್ 2026-27ನೇ ಸಾಲಿನಲ್ಲಿ 60 ಹುದ್ದೆಗಳು ಪ್ಲಸ್ 7 ಬ್ಯಾಕ್ಲಾಗ್ ಹುದ್ದೆಗಳನ್ನು, ಒಟ್ಟು 67 ಹುದ್ದೆಗಳನ್ನು ಅರಣ್ಯ ವೀಕ್ಷಕ ಡು ಗ್ರೂಪ್ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಮುಖಾಂತರ ಅಧಿಸೂಚನೆ ಹೊರಡಿಸಿದ್ದಾರೆ. ಇದರ ಜೊತೆಗೆ ಇನ್ನು ನಿಮಗೆ 750 ಪೋಸ್ಟನ್ನು ಒಳಗೊಂಡಿದೆ. ಒಟ್ಟು 750, ಇದರಲ್ಲಿ 774 ಪೋಸ್ಟನ್ನು ಒಳಗೊಂಡಿದೆ ಡಿ ಗ್ರೂಪ್ ಹುದ್ದೆಗಳು. ಅದರಲ್ಲಿ 7 ಪೋಸ್ಟ್ ನಿಮಗೆ ಬ್ಯಾಕ್ಲಾಗ್ ಹುದ್ದೆಗಳು ಒಳಗೊಂಡಿದೆ. ಈ ಒಂದು ಪೋಸ್ಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಇವತ್ತಿನಿಂದ ಪ್ರಾರಂಭವಾಗಿದೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಕೋಬಹುದು, ತುಂಬ ಈಜಿ ಇದೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಏನು ನೋಡ್ತಾ ಇದ್ದೀರಿ ಇವಾಗ, aranya.go.in ಅಂತ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೇಕು. ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಯಾವ ರೀತಿ ಸಲ್ಲಿಸುವಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅರ್ಜಿದಾರರಿಗೆ. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಅರ್ಜಿಯಲ್ಲಿನ ವಿವರಗಳು ತಿದ್ದುಪಡಿ ಸೇರ್ಪಡೆ ಮಾಡಲು ಅವಕಾಶ ಇರುವುದಿಲ್ಲ. ಇಂಥ ಮನವಿಗಳನ್ನು ಪರಿಗಣಿಸಲಾಗುವುದು ಕೊಟ್ಟಿದ್ದಾರೆ. ಒಂದ್ಸಲ ನೀವು ಅರ್ಜಿ ಸಲ್ಲಿಸಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಯಾವುದೇ ರೀತಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರೋದಂತ ಕೊಟ್ಟಿದ್ದಾರೆ. ಹಾಗಾಗಿ ಅರ್ಜಿ ಸಲ್ಲಿಸುವಾಗ ತುಂಬ ಕೇರ್ಫುಲ್ ಆಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೇಕಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ, ಕೊನೆಯ ದಿನಾಂಕ ನೋಡಿದ್ರೆ 1/8/2026ಕ್ಕೆ ಪ್ರಾರಂಭ, ಅಂದರೆ ಇವತ್ತು ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 31/8/2026 23:59 ಅಂತ ಕೊಟ್ಟಿದ್ದಾರೆ. 31 ಆಗಸ್ಟ್ 31 ತಾರೀಕುವರೆಗೂ ರಾತ್ರಿ 12 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಪಾವತಿ ಮಾಡುವ ದಿನಾಂಕ 2/9/26 ಅಂತ ಕೊಟ್ಟಿದ್ದಾರೆ. ಒಂದು 3 ದಿನ ನಿಮಗೆ ಕಾಲಾವಕಾಶ ಹೆಚ್ಚಿಗೆ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ. ಮತ್ತು ಈ ಒಂದು ಅರ್ಜಿಗಳಿಗೆ ಅರ್ಜಿ ಶುಲ್ಕವನ್ನು ಎಷ್ಟು ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ 2A 2B 3rd A ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ ನೋಡಿ. ಇದರಲ್ಲಿ ಪುರುಷ ಅಭ್ಯರ್ಥಿಗಳಂತ ಸಪರೇಟ್ ಮಾಡಿದ್ದಾರೆ. ಅರ್ಜಿ ಶುಲ್ಕ 200 ರೂಪಾಯಿ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಟ್ಟಿದೆ ನೋಡಿ. ಹುಡುಗರಿಗೆ 200 ಇದೆ, ಹುಡುಗಿಯರಿಗೆ 100 ರೂಪಾಯಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕೆಟಗರಿಯನ್ನು ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ 50 ರೂಪಾಯಿಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಪೇಮೆಂಟ್ ಶುಲ್ಕವನ್ನು ಇಟ್ಟಿದ್ದಾರೆ. ಪೇಮೆಂಟ್ ಕಡಿಮೆ ಇದೆ. KE ವತಿಯಿಂದ ನಡೆಸಿದರೆ ಇದು ಜಾಸ್ತಿ ಇರ್ತಾ ಇತ್ತು. ಸೊ ಇದು ಅರಣ್ಯ ಇಲಾಖೆ ವತಿಯಿಂದ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಪೇಮೆಂಟ್ ಕಡಿಮೆ ಇದೆ. ಮತ್ತು ಸರ್ಕಾರ ಸುತ್ತೋಲೆ ಸಂಖ್ಯೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಸರ್ಕಾರ ಸುತ್ತೋಲೆ ಕೂಡ ನಂಬರ್ ಹಾಕಿ ಡೇಟ್ ಹಾಕಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ ಅಂಗವಿಕಲ ಅಭ್ಯರ್ಥಿಗಳಿಗೆ. ಅರ್ಜಿ ಶುಲ್ಕ ಪಾವತಿ ವಿಧಾನ ಆನ್ಲೈನ್ ಮುಖಾಂತರವೇ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ಮಾಡ್ಕೋಬಹುದು. ಅದಾನಂತರ ಇಲ್ಲಿ ಹುದ್ದೆಗಳ ಕೂಡ ವಿವರಗಳು ಕೊಟ್ಟಿದ್ದಾರೆ. ಇಲ್ಲಿ ವಿಭಾಗವಾರು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿಯನ್ನು, ಯಾಕಂದರೆ ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಮತ್ತು ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗೆ ವೇತನ ಶ್ರೇಣಿಯನ್ನು ನೋಡಿದ್ರೆ 29,600ರಿಂದ ಪ್ರಾರಂಭ ಆಗಿ 52,800ವರೆಗೂ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ SLC ಪರೀಕ್ಷೆಯನ್ನು ನೀವು ಪಾಸ್ ಆಗಿರಲೇಬೇಕಂತ ಕೊಟ್ಟಿದ್ದಾರೆ. SLC ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಅಥವಾ SLC ವಿದ್ಯಾರ್ಥಿ ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ. ಈ ದಿನಾಂಕದ ಒಳಗಾಗಿ, ಅಂದರೆ ಕೊನೆಯ ದಿನಾಂಕದ ಒಳಗಾಗಿ SLC ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಹಾಗೂ ಈ ಒಂದು ಹುದ್ದೆಗೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಲೇಬೇಕು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕನಿಷ್ಠ ವಯಸ್ಸು 18 ಇರಬೇಕು. ಗರಿಷ್ಠ ವಯಸ್ಸು ಮೀಸಲಾತಿ ಅನ್ವಯ ಕೊಟ್ಟಿರ್ತಾರೆ ನೋಡಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಸಾಮಾನ್ಯ ಅಭ್ಯರ್ಥಿಗಳಿಗೆ, ಅಂದರೆ ಜನರಲ್ ಅಭ್ಯರ್ಥಿಯವರಿಗೆ ಗರಿಷ್ಠ 30 ವರ್ಷ ಒಳಗಡೆ ಇರಬೇಕು. ಪ್ರವರ್ಗ 2A 2B 3rd A 3rd B ಸೇರಿದ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 32 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕೆಟಗರಿಯನ್ನು ಅಂತ ಕರಿತೀವಿ, ಆ ಒಂದು ವಿದ್ಯಾರ್ಥಿಗಳಿಗೆ 33 ವರ್ಷ ಅಂತ ಕೊಟ್ಟಿದ್ದಾರೆ. 33 ವರ್ಷ ಒಳಗೆ ಇರಬೇಕು. ಮತ್ತು ಮಾಜಿ ಸೈನಿಕ ವಯೋಮಿತಿಯವರಿಗೆ ಕೂಡ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಮತ್ತು ಈ ಒಂದು ಹುದ್ದೆಗೆ ನೇಮಕಾತಿ ಅಂದರೆ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಮತ್ತು ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂತ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಥಿ ಅಂದರೆ SLCನಲ್ಲಿರುವಂಥ ಪರ್ಸೆಂಟೇಜ್ ಇರುತ್ತಲ್ಲ, ಆ ಒಂದು ಆಧಾರದ ಮೇಲೆ 1:2 ಅಂತ ಕೊಟ್ಟಿದ್ದಾರೆ. 1:20 ಅಂದರೆ 1:2 ಅಂತ ಅರ್ಥ ಆಗುತ್ತೆ. ಹುದ್ದೆ ಅಭ್ಯರ್ಥಿ ಅನುಪಾತದಲ್ಲಿ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮಾಡ್ತಾರೆ. ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ದೈಹಿಕ ತಾಳ್ವಿಕ ಪರೀಕ್ಷೆ, ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟು, ದೈಹಿಕ ಕಾರ್ಯ ಸಮರ್ಥತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಪರೀಕ್ಷೆಗಳಿಗೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಪರೀಕ್ಷೆಗಳ ಕುರಿತು ದಿನಾಂಕವನ್ನು ಕಾಲಕಾಲಕ್ಕೆ ಕರ್ನಾಟಕ ಅರಣ್ಯ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಮುಖಪುಟದಲ್ಲಿ ಕೆಳಭಾಗದಲ್ಲಿ ನೇಮಕಾತಿ ಶೀರ್ಷಿಕೆ ಮೂಲಕ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನಿಮಗೆ SLC ಅಂಕವನ್ನು ಪರಿಗಣಿಸ್ತಾರೆ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಆ ಒಂದು ಪರೀಕ್ಷೆ ಮತ್ತು ಆ ಒಂದು ಅಂಕದ ಮೇಲೆ 1:2 ಅನ್ನು 1:20 ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಪೋಸ್ಟಿಗೆ 20 ಜನರಂಗೆ ಈ ಒಂದು ಟೆಸ್ಟನ್ನು ಕರೀತಾರೆ. 1:20 ಅಂತ ಕೊಟ್ಟಿದ್ದಾರೆ. ಒಂದು ಪೋಸ್ಟಿಗೆ 20 ಜನಕ್ಕೆ ಈ ಒಂದು ಫಿಸಿಕಲ್ ಟ್ಯಾಲೆಂಟ್ ಟೆಸ್ಟಿಗೆ ಕರೀತಾರೆ. ಇಲ್ಲೇನು ಒಟ್ಟು 3 ಟೆಸ್ಟನ್ನು ಇಟ್ಟಿದ್ದಾರೆ. 3 ಫಿಸಿಕಲ್ ಟ್ಯಾಲೆಂಟ್ ಟೆಸ್ಟನ್ನು ಮಾಡೋರಿಗೆ ಈ ಒಂದು ಅದರಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಇದಕ್ಕೆ ನಿಮಗೆ ಸೆಲೆಕ್ಷನನ್ನು ಮಾಡ್ತಾರೆ. ಈ 3 ಟೆಸ್ಟ್ನಲ್ಲಿ ನೀವು ಎಷ್ಟು ಪಡ್ಕೊತೀರ ಅಂಕಗಳನ್ನು ಅವು ಆಧಾರದ ಮೇಲೆ ಮತ್ತು SLCನಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಒಂದು ಪರೀಕ್ಷೆ ಇರುವುದಿಲ್ಲ. ನಿಮಗೆ SLC ಅಂಕ ಮತ್ತು ಫಿಸಿಕಲ್ ಟೆಸ್ಟ್ ಆಧಾರದ ಮೇಲೆ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ, ನೇರ ನೇಮಕಾತಿ. ಇಲ್ಲಿ 3 ಟೆಸ್ಟ್ಗಳನ್ನು ಕೊಟ್ಟಿದ್ದಾರೆ. 3 ಟೆಸ್ಟಲ್ಲಿ ಮೊದಲನೇದಾಗಿ ಶಾರೀರಿಕ ಮಾನದಂಡ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ನೋಡಿ ಎತ್ತರ ಎಷ್ಟಿರಬೇಕಂದ್ರೆ 160 ಸೆಂಟಿಮೀಟರ್ ಇರಬೇಕಾಗುತ್ತೆ ನೋಡಿ, 163 ಸೆಂಟಿಮೀಟರ್ ಇರಬೇಕಾಗುತ್ತೆ. ಮತ್ತು ಎದೆಯ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿ 79 ಸೆಂಟಿಮೀಟರು, ಕನಿಷ್ಠ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕನಿಷ್ಠ 74 ಇರಬೇಕು, ಗರಿಷ್ಠ ನಿಮಗೆ 79 ಸೆಂಟಿಮೀಟರ್ ಬರಬೇಕು. ಎದೆಯ ಸುತ್ತಳತೆ ಹಿಗ್ಗುವಿಕೆ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. 74ರಿಂದ 79ವರೆಗೂ ನಿಮಗೆ 5 ಸೆಂಟಿಮೀಟರ್ ಹೆಚ್ಚಾಗಬೇಕಂತ ಕೊಟ್ಟಿದ್ದಾರೆ. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಕನಿಷ್ಠ 150 ಸೆಂಟಿಮೀಟರ್ ಹೈಟ್ ಇರಬೇಕಂತ ಕೊಟ್ಟಿದ್ದಾರೆ ನೋಡಿ. ಎತ್ತರ 150 ಸೆಂಟಿಮೀಟರ್, ತೂಕ ಕನಿಷ್ಠ 40 kg ತೂಕವನ್ನು ಹೊಂದಿರಬೇಕಾಗುತ್ತೆ. ಮತ್ತು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡೋರು ಕೆಲವು ನ್ಯೂನ್ಯತೆಗಳನ್ನು ಹೊಂದಿರಬಾರ್ದು ಅಂತ ಕೊಟ್ಟಿದ್ದಾರೆ. ಕೆಳಕಂಡ ದೈಹಿಕ ನ್ಯೂನ್ಯತೆಗಳನ್ನು ಫಿಸಿಕಲ್ ಡಿಫೆಕ್ಟ್ಸ್ ಅಂತ ಏನು ಕರಿತೀವಿ ಅವುಗಳನ್ನು ಹೊಂದಿರಬಾರ್ದು. ಯಾವ್ಯಾವಪ್ಪ ಅದರಲ್ಲಿ ಬರೋದು ಅಂದರೆ ತಾಗು ಮಂಡಿಗಳು ನೋಡಿ. ತಾಗು ಮಂಡಿ ಅಂದರೆ ಮೊಳಕಾಲಿರ್ತವಲ್ಲ ಮಂಡಿ, ಅದು ನಿಮಗೆ ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು, ಬಾಗಿರಬಾರ್ದು, ಮಣ್ಕೊಂಡಿರಬಾರ್ದು, ಮಣದಿರಬಾರ್ದು, ಬೆಂಡ್ ಆಗಿರಬಾರ್ದು. ಮತ್ತು ಬಾಗಿದ ಕಾಲುಗಳು ಅಂತ ಕೊಟ್ಟಿದ್ದಾರೆ ನೋಡಿ, ಅವಾಗಲಿದೆ ಬಾಗಿರಬಾರ್ದು, ಬೆಂಡ್ ಆಗಿರಬಾರ್ದು. ಬೋ ಲೆಗ್ಸು, ಚಪ್ಪಟೆ ಪಾದಗಳು ಕೊಟ್ಟಿದ್ದಾರೆ. ಚಪ್ಪಟೆ ಪಾದಗಳು ನೇರವಾಗಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು, ಮುಂದುಗಡೆ ಹಿಂದುಗಡೆ ಮಾತ್ರ ನೆಲಕ್ಕೆ ತಾಗಬೇಕು, ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಆ ಥರ ಚಪ್ಪಟೆ ಪೂರ ಒಂದೇ ಲೆವೆಲ್ ಇದ್ದರೆ ಅಂತ ಚಪ್ಪಟೆ ಪಾದ ಅಂತ ಕರೀತಾರೆ, ಫ್ಲ್ಯಾಟ್ ಫೀಟ್ ಅಂತಾರೆ. ನರ ಊತವಿರೋರು ಕೊಟ್ಟಿದ್ದಾರೆ ನೋಡಿ. ನರ ಊತ ಮೊಳಕಾಲಿನಲ್ಲಿ ಕಾಲಿನಲ್ಲಿ ನರ ಊತ ಆಗಿರುತ್ತೆ, ಅಂಥವ್ರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮಾತನಾಡಲು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು ನೋಡಿ, ಮಾತನಾಡಲು ಮತ್ತು ಕಿವಿ ಕೇಳಿಸಿಲ್ಲ ಅಂದರೆ ಮಾತನಾಡೋಕೆ ಬರೋದಿಲ್ಲ, ತೊದಲ್ತಾರೆ ಅಂದರೆ ಅಂಥವ್ರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು ಅಂತ ಕೊಟ್ಟಿದ್ದಾರೆ. ಅಂಡವಾಯು ಇದ್ದವರಿಗೆ ಕೂಡ ನಿಮಗೆ ಇಲ್ಲಿ ತಗೋದಿಲ್ಲ. ಹೈಡ್ರೋಸೆಲ್ ಇನ್ ಮೆನ್ ಅಂತ ಕೊಟ್ಟಿದ್ದಾರೆ. ದೃಷ್ಟಿ ಮತ್ತು ವರ್ಣಾಂಧತ್ವ ಅಂತ ಕೊಟ್ಟಿದ್ದಾರೆ. ಕಣ್ಣು ಇರುಳು ಕಣ್ಣು ಅಂತ ಏನು ಕರಿತೀವಿ, ಕಣ್ಣಿನಲ್ಲಿ ದೋಷ ಇದ್ದರೆ ಅಂಥವರಿಗೆ ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ನಿಮಗೆ ಇಲ್ಲಿ ಕಣ್ಣಿನ ದೃಷ್ಟಿ ಐ ವಿಷನ್ ಟೆಸ್ಟ್ ಕೂಡ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡೋರು ಈ ಒಂದು ಟೆಸ್ಟನ್ನು ನೀವು ಮಾಡ್ಕೋಬೇಕಾಗುತ್ತೆ. ದೋಷರಹಿತ ಕಣ್ಣು ಬೆಟರ್ ಐ ಅಂತ ಕೊಟ್ಟಿದ್ದಾರೆ. 6x6 ಮೀಟರ್ ಅಥವಾ 6x9 ಮೀಟರ್ ಅಂತ ಕೊಟ್ಟಿದ್ದಾರೆ. ದೋಷಪೂರಿತ ಕಣ್ಣು 6x9 ಮೀಟರ್ ಅಂತ ಕೊಟ್ಟಿದ್ದಾರೆ. ದೋಷಪೂರಿತ ಇಲ್ಲಿ ದೋಷರಹಿತ ಕಣ್ಣು 0/6 ಅಂತ ಕೊಟ್ಟಿದ್ದಾರೆ. ದೋಷಪೂರಿತ ಇದು ದೋಷರಹಿತ ಅಂದರೆ ಯಾವುದೇ ಥರ ದೋಷ ಇಲ್ಲ ಅಂತ ಅರ್ಥ. ದೋಷಪೂರಿತ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0/8 ಅಂತ ಕೊಟ್ಟಿದ್ದಾರೆ. 0/8 ಬಂದರೆ ದೋಷಪೂರಿತ ಅಂತ ತೋರಿಸುತ್ತೆ. ಅಲ್ಲಿ ನಿಮಗೆ ಈ ಒಂದು ಟೆಸ್ಟ್ ಐ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಇದರಲ್ಲಿ ಇನ್ನೊಂದು ಟೆಸ್ಟ್ ಕೂಡ ಮಾಡಲಾಗುತ್ತೆ, ಬಣ್ಣಗಳ ಗ್ರಹಿಕೆ ಟೆಸ್ಟ್ ಅಂತ ಕರಿತೀವಿ. ಉನ್ನತ ದರ್ಜೆಯ ಬಣ್ಣ ಗ್ರಹಿಕೆ ಟೆಸ್ಟ್ ಮಾಡಲಾಗ್ತಾ ಇದೆ. ದೀಪ ಮತ್ತು ಅಭ್ಯರ್ಥಿಯ ನಡುವಿನ ಅಂತರ 16 ಅಡಿ, ದ್ಯುತಿರಂಧ್ರದ ಗಾತ್ರ 1.3 ಮಿಲಿಮೀಟರ್, ಮಾನ್ಯತೆ ಸಮಯ 5 ಸೆಕೆಂಡುಗಳು. ಕಡಿಮೆ ದರ್ಜೆಯ ಬಣ್ಣ ಗ್ರಹಿಕೆ 16 ಅಡಿ 1.3 ಮಿಲಿಮೀಟರ್ 5 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ.
ಈ ಒಂದು ಕೂಡ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸುವವರು ಶ್ರವಣ ಶಕ್ತಿ ಇಯರಿಂಗ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಕಿವಿಯ ಒಂದು ಕೇಳುವಿಕೆ, ಕಿವಿ ಎಷ್ಟು ಮಟ್ಟಿಗೆ ನಿಮಗೆ ಕೇಳುತ್ತೆ ಅನ್ನೋದು ಕೂಡ ಆ ಒಂದು ಟೆಸ್ಟನ್ನು ಮಾಡಲಾಗ್ತದೆ. ರಿನ್ನರ್ ಪರೀಕ್ಷೆ, ವೆಬ್ಬರ್ ಪರೀಕ್ಷೆ, ತಲೆ ತಿರುವಿಗಾಗಿ ಪರೀಕ್ಷೆ, ಟೆಸ್ಟ್ ಆಫ್ ವೆರ್ಟಿಗೋ ಅಂತ ಕೊಟ್ಟಿದ್ದಾರೆ. ಇವು ಟೆಸ್ಟನ್ನು ಕೂಡ ಮಾಡಿಸಲಾಗುತ್ತೆ. ಯಾಕೆಂದರೆ ಅರಣ್ಯ ವೀಕ್ಷಕ ಹುದ್ದೆಗೆ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕಾಗುತ್ತೆ. ಹಾಗಾಗಿ ಈ ಒಂದು ಟೆಸ್ಟ್ಗಳನ್ನು ಮಾಡಿಸಲೇಬೇಕಾಗುತ್ತೆ. ಅದಾದ ನಂತರ ಎರಡನೇ ಟೆಸ್ಟು ದೈಹಿಕ ತಾಳುವಿಕೆ ಪರೀಕ್ಷೆ, ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ನೋಡಿ, 1600 ಮೀಟರ್ ಓಟ 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ, ಸೈನಿಕ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟ ಇರುತ್ತೆ. ಅಂದರೆ 1 ಕಿಲೋಮೀಟರ್. ಇದು 1 ಕಿಲೋಮೀಟರ್ 600 ಮೀಟರ್ ಇರುತ್ತೆ. ಇದು 6 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದು. ಇವರಿಗೆ ಮಹಿಳೆಯರಿಗೆ 6 ನಿಮಿಷ ಇರುತ್ತೆ, ಪುರುಷರಿಗೆ 7 ನಿಮಿಷ ಇರುತ್ತೆ. 1600 ಮೀಟರ್ ಓಟ ಓಡಲೇಬೇಕು. ಇಷ್ಟನ್ನು ನೀವು ಮಾಡಬೇಕು ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀನಿ ಅಂದರೆ. ಅದರ ನಂತರ ಮೂರನೇ ಟೆಸ್ಟ್ ನೋಡಿ, ದೈಹಿಕ ಸಮರ್ಥತೆ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು. ಇದರಲ್ಲಿ ಕ್ರೀಡಾ ಚಟುವಟಿಕೆ 100 ಮೀಟರ್ ಓಟ ಇರುತ್ತೆ. 15 ಸೆಕೆಂಡ್ನಲ್ಲಿ ನಿಮಗೆ ಈ ಒಂದು 100 ಮೀಟರ್ ಓಟವನ್ನು ಓಡಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 18 ಸೆಕೆಂಡು 0.5 ಕೊಟ್ಟಿದ್ದಾರೆ. ಎತ್ತರ ಜಿಗಿತ ಐ ಜಂಪ್ ಏನು ಕರಿತೀವಿ 1.20 ಮೀಟರ್ ಐ ಜಂಪ್ ಜಿಗಿಬೇಕಾಗುತ್ತೆ. ಮಹಿಳೆಯರಿಗೆ 0.90 ಮೀಟರನ್ನು ಮಾಡಿಕೊಟ್ಟಿದ್ದಾರೆ. ಉದ್ದ ಜಿಗಿತ ಲಾಂಗ್ ಜಂಪು 3.8 ಮೀಟರ್ ಉದ್ದ ಜಿಗಿತವನ್ನು ಜಿಗಿಬೇಕು. ಅದೇ ರೀತಿ ಹುಡುಗಿಯರಿಗೆ 2.50 ಮೀಟರ್ ಕಡಿಮೆ ಮಾಡಿದ್ದಾರೆ. ಶಾರ್ಟ್ ಪುಟ್ ಅಂತ ಕರಿತೀವಿ. ಶಾರ್ಟ್ ಪುಟ್ಟು ಪುರುಷ ಅಭ್ಯರ್ಥಿಗೆ 16 LB, ಮಹಿಳಾ ಅಭ್ಯರ್ಥಿಗೆ 8 LB ಅಂತ ಕೊಟ್ಟಿದ್ದಾರೆ. ಇದನ್ನು ಶಾರ್ಟ್ ಪುಟ್ ಏನಿದೆಲ್ಲ 5.60 ಮೀಟರ್ ಹುಡುಗರಿಗೆ ಕೊಟ್ಟಿದ್ದಾರೆ. 3.70 ಮೀಟರ್ ಹುಡುಗಿಯರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 800 ಮೀಟರ್ ಓಟ ಇರುತ್ತೆ. ಮತ್ತೊಂದು 800 ಮೀಟರ್ ಓಟದಲ್ಲಿ 2 ನಿಮಿಷ 50 ಸೆಕೆಂಡಲ್ಲಿ ಓಡಬೇಕಾಗುತ್ತೆ. ಇನ್ನೊಂದು 200 ಮೀಟರ್ ಓಟ ಇರುತ್ತೆ. 200 ಮೀಟರ್ ಓಟ ಬಂದು ಇದು ನಿಮಗೆ ಮಹಿಳೆಯರಿಗೆ ಇರುತ್ತೆ. ಹುಡುಗಿಯರಿಗೆ 200 ಮೀಟರ್ ಓಟ ಇರುತ್ತೆ. ಅದು 40 ಸೆಕೆಂಡಲ್ಲಿ ಪೂರ್ಣಗೊಳಿಸಬೇಕು. ಒಟ್ಟು 3 ಓಟಗಳಿರ್ತವೆ. 1600 ಮೀಟರ್ ಓಟ, 100 ಮೀಟರ್ ಓಟ ಮತ್ತು 800 ಮೀಟರ್ ಓಟ ಇರುತ್ತೆ. ಸೊ 3 ರೀತಿಯಾಗಿ ಒಂದು ರನ್ನಿಂಗ್ ಸ್ಪರ್ಧೆ ಇರುತ್ತೆ. ಸ್ನೇಹಿತರೆ, ಒಟ್ಟು ವೃತ್ತವಾರು ಹುದ್ದೆಗಳನ್ನು ಇಟ್ಟಿದ್ದಾರೆ. ಒಟ್ಟು ಇಲ್ಲಿ ನಿಮಗೆ 13 ವೃತ್ತಗಳನ್ನು ಕೊಟ್ಟಿದ್ದಾರೆ. 13 ವೃತ್ತಗಳಲ್ಲಿ ಒಂದೊಂದು ವೃತ್ತಗಳಿಗೆ ಇಂತಿಷ್ಟು ತಾಲೂಕು, ಇಂತಿಷ್ಟು ಜಿಲ್ಲೆಗಳಂತ ಬರ್ತವೆ. ಕೆನರಾ ವೃತ್ತ, ಕೊಡಗು ವೃತ್ತ, ಧಾರವಾಡ ವೃತ್ತ, ಮಂಗಳೂರು ವೃತ್ತ, ಹಾಸನ ವೃತ್ತ, ಚಿಕ್ಕಮಗಳೂರು ವೃತ್ತ, ಕಲಬುರಗಿ ವೃತ್ತ, ಬೆಳಗಾವಿ ವೃತ್ತ, ಮೈಸೂರು, ಬಳ್ಳಾರಿ, ಚಾಮನಗರ, ಬೆಂಗಳೂರು ವೃತ್ತ, ಶಿವಮೊಗ್ಗ, ಈ ರೀತಿಯಾಗಿ ವೃತ್ತಗಳನ್ನು ಮಾಡಿದ್ದಾರೆ. ಈ ವೃತ್ತಗಳಲ್ಲಿ ಇಂತಿಷ್ಟು ತಾಲೂಕು, ಇಂತಿಷ್ಟು ಜಿಲ್ಲೆಗಳಂತ ಬರ್ತವೆ. ಸೊ ಅಂಥ ವೃತ್ತಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಒಟ್ಟು 774 ಹುದ್ದೆಯನ್ನು ಒಳಗೊಂಡಿದೆ. ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ ಆವಾಗಲೇ ಹೇಳಿದ್ದೀನಿ. ವೆಬ್ಸೈಟ್ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಮ್ಮೆ ಈ ಒಂದು ವೆಬ್ಸೈಟ್ ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಡ್ತೀನಿ. ಮೊಬೈಲ್ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ತುಂಬ ಈಸಿಯಾಗಿ. ಹಾಗೂ ಈ ಒಂದು ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ಗಳಿದ್ದರೆ, ನಿಮಗೆ ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ. ಏನೇ ಒಂದು ಪ್ರಶ್ನೆ ಇರಲಿ ಕಮೆಂಟ್ ಮಾಡಿ, ಆ ಒಂದು ಕಮೆಂಟಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.